ವಿದ್ಯಾರ್ಥಿಗಳು ಅಂದಿನ ಪಾಠವನ್ನು ಅಂದೇ ಕಂಠಪಾಠ ಮತ್ತು ಸ್ಮರಣೆ ಮಾಡಿದರೆ ಯಾವ ಪರೀಕ್ಷೆಯು ಕೆಟ್ಟದ್ದಲ್ಲ ಮತ್ತು ಪರೀಕ್ಷೆಯೆಂದು ಭಯಪಡುವ ಅನಿವಾರ್ಯತೆ ಇಲ್ಲ ಎಂದು ಹಾಸ್ಯ ಚಕ್ರವರ್ತಿ ಸಾಹಿತಿ ಗಂಗಾವತಿ ಪ್ರಾಣೇಶ್ ಅವರು ನುಡಿದರು. ಚಿಟ್ಗುಪ್ಪ ತಾಲೂಕಿನ ಹೊನ್ನೆಕೆರೆ ಗ್ರಾಮದ ಬಸವ ಮಹಾಮಠದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹಾಸ್ಯ ಕಲಾವಿದರಾದ ನರಸಿಂಹ ಜೋಶಿ, ಬಸವರಾಜ್ ಮಹಾಮನಿ, ಮಾತೆ ಮೈತ್ರಾದೇವಿ ತಾಯಿ, ಹಾಸ್ಯ ಕಲಾವಿದ ನವಲಿನ್ ಪಾಟೀಲ್ ಗಣ್ಯರು ಹಾಜರಿದ್ದರು. ಅಲ್ಲಿ ಓದಲ್ಲ ಅನ್ನೋ ಜ್ಞಾನ ನಿಮಗೆ. ಲೋಕ ಭಾಳ ದೊಡ್ಡದೈತಿ. ಹೊರಗೆ ಪ್ರಪಂಚಕ್ಕೆ ಬಿದ್ದ ಮೇಲೆ ನಾವು ಮಾತಾಡೋ ರೀತಿ, ನಮ್ಮ ನಡವಳಿಕೆ, ಇವೆಲ್ಲವನ್ನ ಪಠ್ಯ ಪುಸ್ತಕಗಳಿಗಿಂತ ಹೆಚ್ಚು ಸಾಹಿತ್ಯ ಕೃತಿಗಳು. ನಿಮ್ಗೆ ಯಾರ್ದಾರ ಒಬ್ಬರು ಸಾಹಿತಿ ಹೆಸರು ಗೊತ್ತಾ? ಸಾಹಿತಿ ಅಂದ್ರೆ ಯಾರು ಹೇಳ್ರಲ್ಲ? ಒಬ್ಬ ಸಾಹಿತಿಗಳ ಹೆಸರು ಹೇಳ್ರಿ ಯಾರು? ಪಾಠವನ್ನು ಅವತ್ತು ಓದಿದವನಿಗೆ ವಾರ್ಷಿಕ ಪರೀಕ್ಷೆ ಏನನ್ನೂ ಮಾಡೋದಿಲ್ಲ. ಎಲ್ಲ ಒಂದೇ ಸಲಕ್ಕೆ ಏನು ಓದ್ತೀರಿ ಅವ್ರಿಗೆ ಭಯ ಹುಟ್ಟುತ್ತಿದ್ದಾಗಲಿ ಅವತ್ತೇ ಕಂಠಪಾಠ, ಅವತ್ತೇ ಸ್ಮರಣೆಯಲ್ಲಿ ತೊಗೊಂಡ್ರೆ ಯಾವುದೇ ಪರೀಕ್ಷೆಗಳು ಕೆಟ್ಟದಲ್ಲ. ಒಂದಾನೊಂದು ಇದ್ದೆ. ಅದು ನವಲಿನ್ ಪಾಟೀಲ್ ಅವ್ರಿಗೆ ನೋಡಿದ್ದಿಲ್ಲ ನಾನು. 15 ವರ್ಷದಿಂದ ಅವರ ದರ್ಶನ ಆಯ್ತು ನಮಗೆ. ಅದಾದ್ಮೇಲೆ ಸ್ನೇಹಿತರಾದ್ವಿ. ಇವತ್ತು ಹೆಂಗಾಗಿದೆ ಅಂತ ಬಿಡ್ರಿ. ಹೂವಿನ ಬಾಣದಂತೆ ನೀವು ತೋರಿಸ್ತಕ್ಕಂಥ ಅಭಿಮಾನ ಇದು ಯಾವತ್ತಿಗೂ ಹರಿಯೋದಿಲ್ಲ. ಅದು ನಿರಂತರವಾಗಿ ನಮ್ಮ ಹೃದಯದಲ್ಲಿ ಹರಿತಾ ಇರ್ತದೆ. ನಾವು ಕನ್ನಡದ